ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡ ದೀಪ ಭಾಗ್ಯ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನು ಚೆನ್ನಾಗಿದ್ದೀನಿ. ಸೊ ನಿನ್ನೆ ವಿಡಿಯೋದಲ್ಲೇನೆ ನಿಮಗೆ ಹೇಳಿದ್ನಲ್ವಾ, ಸೊ ಒಂದಷ್ಟು ಪಾರ್ಸಲ್ಗಳು ಬಂದಿದೆ ಅಂತ ಹೇಳಿ. ಸೊ ಅದರ ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ ಇವತ್ತು. ಸೊ 2 ಪಾರ್ಸಲ್ಲು ಸದ್ಯಕ್ಕೆ. ಸೊ 2 ಪಾರ್ಸಲ್ಸ್ಗಳಿದೆ. ಸೊ ಇದರ ಕ್ವಾಲಿಟಿ ಚೆನ್ನಾಗಿದ್ರೆ ಮಾತ್ರನೇ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅಥವಾ ಅವರ ಪೇಜ್ ಡೀಟೇಲ್ಸನ್ನು ಶೇರ್ ಮಾಡಿರ್ತೀನಿ. ಬೇಕು ಅನ್ನೋರು ನೀವು ತಗೋಬೋದು. ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಡೆಫಿನೆಟ್ಲಿ ನಾನಂತೂ ಸಜೆಸ್ಟ್ ಮಾಡೋದಿಲ್ಲ, ನಿಮ್ಮೆಲ್ರಿಗೂ ಗೊತ್ತಿರತ್ತೆ. ಫಸ್ಟ್ ನಾನು ತಗೋಬೇಕು, ನನಗದು ಚೆನ್ನಾಗಿದೆ ಕ್ವಾಲಿಟಿ, ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ ಅಂತಂದರೆ ಮಾತ್ರನೇ ನಾನು ಶೇರ್ ಮಾಡೋದು. ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಗೊತ್ತಿಲ್ಲದೆ ಕೆಲವೊಂದು ಬೊಗಳ್ತಾವಲ್ಲ ನಾಯಿಗಳು, ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಪ್ರಮೋಷನ್ ಅಂದರೆ ದುಡ್ಡು ತೊಗೊಂಡು, ನಾನಂತೂ ಯಾರ ಹತ್ರನೂ ದುಡ್ಡು ತೊಗೊಂಡು ಪ್ರಮೋಷನ್ ಮಾಡೋದಿಲ್ಲ. ಸೊ ಪ್ರಮೋಷನ್ ಮಾಡ್ತಾ ಇದ್ದೀವಿ ದುಡ್ಡು ತೊಗೊಂಡು ಅಂದರೆ ಇನ್ಕ್ಲೂಡಿಂಗ್ ಪೇಯ್ಡ್ ಪ್ರಮೋಷನ್ ಅಂತ ನಾವು ಹಾಕಬೇಕಾಗತ್ತೆ. ಸೊ ಇದು ಯೂಟ್ಯೂಬ್ ಕಡೆಯಿಂದನೇ ಇರುವಂತಹ ಗೈಡ್ಲೈನ್ಸ್, ಅರ್ಥ ಮಾಡ್ಕೊಳ್ಳಿ. ಓಕೆ, ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ. ಓಕೆ, ಸೊ ಏನಿದೆ, ಎಷ್ಟು ಬಂದಿದೆ, 2 ಪಾರ್ಸಲ್ ಬಂದಿದೆ. ಸೊ ಇನ್ನೂ ಬರೋದಿದೆ. ಸೊ ನಾವಿರೋದು ಹಳ್ಳಿಲಲ್ವಾ ಗೈಸ್, ಸೊ ಹಾಗಾಗಿ ಸ್ವಲ್ಪ ಕೊರಿಯರ್ ಸರ್ವಿಸ್ ಇರೋದಿಲ್ಲ. ಆಮೇಲೆ ಆಲ್ಸೋ ನಮ್ಮ ಕಡೆ DTDC ಕೊರಿಯರ್ ಅಂತೂ ಸರ್ವಿಸ್ ಇಲ್ಲವೇ ಇಲ್ಲ. ಆಮೇಲೆ ಪೋಸ್ಟಲ್ ಹಾಕಿದರೆ ಮಿನಿಮಮ್ ಏನಿಲ್ಲ ಅಂದರೆ ಒಂದು 7 ರಿಂದ 8 ದಿನಗಳಂತೂ ಬೇಕೇ ಬೇಕು. ಸೊ ಹಾಗಾಗಿ ಸ್ವಲ್ಪ ಪಾರ್ಸಲ್ಗಳು ಡಿಲೇ ಆಗ್ತಾ ಇದೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗಿದ್ರೆ ಓಪನ್ ಮಾಡೋಣ. ಸೊ ಫಸ್ಟಿಗೆ ಈ ಸ್ಮಾಲ್ದು ಏನಿದೆ ನೋಡ್ಬಿಡ್ತೀನಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಥ್ಯಾಂಕ್ ಯು ಫಾರ್ ಶಾಪಿಂಗ್. ನೋಡಿ ಮಾತಾಡ್ತಾವ ಸುಮ್ಮನೆ. ಬೇಕಾದ ಡೀಟೇಲ್ಸ್. ಸೊ ಫಸ್ಟ್ ಒನ್ ಬಂದು ಡ್ರೆಸ್ಸೇ. ಇದು ಒಂದು ರೀತಿ ಗ್ರೇ, ಒಂಥರ ಬಿಸ್ಕೆಟ್ ಕಲರ್ ಥರ. ಸೊ ಇದು ಕ್ವಾಡ್ ಡ್ರೆಸ್ಸರ್ ಗೈಸ್, ಅಂದರೆ ಪ್ಯಾಂಟು ಟಾಪ್ ಅಷ್ಟೇ, ದುಪ್ಪಟ್ಟ ಇಲ್ಲ ಇದಕ್ಕೆ. ಸೊ ಮೆಟೀರಿಯಲ್ ಓಕೆ, ಬಟ್ ಇದನ್ನು ನಾನು ವೇರ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡಿ. ಸೊ ಹೇಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಸೊ ನವರಾತ್ರಿಗೆ ಗ್ರೇ ಕಲರ್ ಇದೆಯಲ್ಲ, ಸೊ ಮೇ ಬಿ ಇದು ಸೂಟ್ ಆಗ್ಬೋದು. ಅವತ್ತಿನ ದಿನ ಡೆಫಿನೆಟ್ಲಿ ನಾನು ಇದನ್ನು ವೇರ್ ಮಾಡಬಹುದು. ಸೊ ಇದರಲ್ಲೆಲ್ಲ ನಂಗೆ ಇಷ್ಟ ಆಗಿದೆ ಏನು ಗೊತ್ತಾ ಗೈಸ್, ನಾನು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕಾರಣ ಎಲಿಫೆಂಟ್ ಇದೆ ನೋಡಿ, ಎಲ್ಲ ಕಡೆ ಎಲಿಫೆಂಟ್ ಇದೆ, ಸಕ್ಕದಾಗಿದೆ. ಸೊ ಅದಕ್ಕೆ ನನಗೆ ಇಷ್ಟ ಆಗಿದ್ದು. ಬಟ್ಟೆ ಅಂತೂ ಸ್ಮೂತ್ ಆಗಿದೆ, ನಾನಂತೂ ರೆಫರ್ ಮಾಡ್ತೀನಿ. ಯಾಕಂದರೆ ಹೆಣ್ಮಕ್ಳಿಗೆ ಕ್ವಾಲಿಟಿ ಹೆಂಗೆ ಚೆಕ್ ಮಾಡ್ತೀವಿ ನಾವು, ಬಟ್ಟೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಕ್ವಾಲಿಟಿ ಇದೆಯಾ ಇಲ್ವಾ ಅಂತ. ಓಕೆನಾ? ಸೊ ಪ್ಯಾಂಟು ಅಷ್ಟೇ ಪ್ಲೇನ್ ಇದೆ. ನಾನು ಯೂಶಲಿ XL ತೊಗೋತೀನಿ ಗೈಸ್. XL ನೋಡಿ ಇಷ್ಟು ದಪ್ಪ ಇದೆ, ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ, ಸೊ ಹೀಗಿದೆ. ಇದನ್ನ ವೇರ್ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನೋಡ್ಬೋದು ನೀವು. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ, ಓಕೆನಾ? ಇದು ಹಾಕ್ಕೊಳ್ಬೇಕಂದ್ರೆ ಒಂದು ವಿಡಿಯೋನು ಶೂಟ್ ಮಾಡೋಣ. ಹೆಣ್ಮಕ್ಳಿಗೆ ಮೋಟಿವೇಶನ್ ವಿಡಿಯೋ ಮಾಡಿ ಅಕ್ಕ, ಮೋಟಿವೇಶನ್ ವಿಡಿಯೋ ಮಾಡಿ ಅಕ್ಕ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಡೆಫಿನೆಟ್ಲಿ ಮಾಡ್ತೀನಿ. ಸೊ ಈ ಡ್ರೆಸ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ನನಗಂತೂ ಇಷ್ಟ ಆಯಿತು, ಚೆನ್ನಾಗಿದೆ. ಸೊ ಓಕೆ, ನೀವು ತಗೋಬೋದು. ಸ್ಲೀವ್ಸು ಅಷ್ಟೇ ನೋಡಿ, ಪ್ಯಾಚ್ ವರ್ಕ್ ಥರ ಇಲ್ಲಿ ಡಿಸೈನ್ ಇದೆ. ಎಸ್ ನೈಸ್, ಚೆನ್ನಾಗಿದೆ. ಸೊ ಇವ್ರದ್ದು ಪೇಜ್ ಡೀಟೇಲ್ಸ್ ನಿಮಗೆ ಶೇರ್ ಮಾಡ್ತೀನಿ. ಒಂದ್ಸತಿ ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡ್ಕೊಳ್ಳಿ ಗೈಸ್. ಓಕೆ, ಬೇಕು ಅನ್ನೋರು ನಾನು ಆಗಲೇ ಹೇಳ್ದಾಗೇನೆ ದಯವಿಟ್ಟು ಸಪೋರ್ಟ್ ಸ್ಮಾಲ್ ಬಿಸ್ನೆಸ್. ಓಕೆ, ಇರೋರ್ಗೆನೆ ಹಾಕಿ 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 ಕೊಡೋ ಬದಲು ಇಲ್ಲದೇ ಇರೋರ್ಗೂ ಸ್ವಲ್ಪ
ಹೆಲ್ಪ್ ಮಾಡೋಣ. ತಗೊಳ್ಳೋದೇ ಉಂಟಂತೆ, ಕೊಡೋದ್ರಲ್ಲಿ ಏನು ಗೈಸ್ ಅಲ್ವಾ. ಸೊ ಫಸ್ಟ್ ಒನ್ ಬಂದು ಈ ಕ್ವಾಡ್ ಸೆಟ್. ಸೊ ಇವ್ರದ್ದು ಡೀಟೇಲ್ಸ್ ಬಂದ್ಬಿಟ್ಟು ವಿಷ್ಣುಪ್ರಿಯಾ ಫ್ಯಾಷನ್ ಅಂತ ಹೇಳ್ಬಿಟ್ಟು. ಸೊ ಇವ್ರದ್ದು ಕಂಪ್ಲೀಟ್ ಫೋನ್ ನಂಬರಿಂದ ಹಿಡಿದು ಎಲ್ಲವನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಚೆಕ್ಔಟ್ ಮಾಡಿ, ಓಕೆನಾ. ಇದು ಫಸ್ಟ್ ಒನ್ ಡ್ರೆಸ್ಸು. ಆಮೇಲೆ ಇನ್ನೊಂದಪ್ಪ, ಮೊನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಏನಂತ ಬಟ್ಟೆದು ವಿಡಿಯೋ. ಅದಕ್ಕೆ ಒಬ್ರು ಕಮೆಂಟ್ ಮಾಡೋರೆ, ನೀವು ಬೇರೆಯವ್ರ ಹತ್ರ ತಗೊಳ್ಳಿ ಅಂತ ಹೇಳೋದು ಓಕೆ ಅಕ್ಕ, ಆದರೆ ನೀವು ಮಾಡಿ ಸ್ಟೇಟ್ಮೆಂಟು ರಾಂಗು ಅಂತ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು. ನಾನು ಏನಮ್ಮ ಸ್ಟೇಟ್ಮೆಂಟ್ ಮಾಡಿದ್ದೀನಿ? ಪರ್ಟಿಕ್ಯುಲರ್ ಆಗಿ ನಿಮ್ಮ ಯಾರ ಮೇಡಮ್, ಯಾಕಂದ್ಲಿ ನಾನು ಮೇಡಮ್ ಅಂತ? ನೋ, ಒಬ್ರು ದೊಡ್ಡ ಯೂಟ್ಯೂಬರ್ ಅಲ್ವಾ, ದೊಡ್ಡ ಯೂಟ್ಯೂಬರು, ಬಿಸ್ನೆಸ್ ವುಮೆನ್ನು. ಸೊ ಅವರಿಗೆ ಅಂತ ಅನ್ಕೊಂಡ್ರೇನೋ ಗೈಸ್. ನಾನು ಹೇಳ್ತಾ ಇದ್ದೀನಿ, ಪ್ರತಿ ಸತಿ ನಾನು ಮಾತಾಡೋವಾಗೆಲ್ಲ ಅದಕ್ಕೇನೆ ರೀಕನೆಕ್ಟ್ ಮಾಡಿ 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 ಕಮೆಂಟ್ ಮಾಡ್ತೀರಾ. ನಿಜವಾಗ್ಲೂ ನೀವು ಹೊಟ್ಟೆಗೆ ಏನು ತಿಂತೀರ ಅಂತ ನಂಗೆ ಗೊತ್ತಿಲ್ಲ. ನಾನು ಅಲ್ಲಿ ವಿಡಿಯೋದಲ್ಲಿ ಹೇಳಿರೋದೇನು, ದೊಡ್ಡ ಒಂದು ಪೇಜಸ್ಗಳಿಗೆ ಹೋಗಿ ಸಪೋರ್ಟ್ ಮಾಡೋ ಬದಲು ಸ್ಮಾಲ್ ಬಿಸ್ನೆಸ್ಗೂ ಸಪೋರ್ಟ್ ಮಾಡಿ, ಒಂದೇ ಪೇಜ್ ಅಂತ ಹೇಳಿಲ್ಲ. ಹಂಗಾದ್ರೆ ಎಷ್ಟೋ ಪೇಜ್ ಅವರು ಕೇಳಬೇಕಿತ್ತು. ಓಕೆ, ನಿಮ್ಗೆ ಅದೇನು ಅರ್ಥ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಗೈಸ್. ಸೀರಿಯಸ್ಲಿ ತುಂಬ ಬೇಜಾರಾಗತ್ತೆ. ಹಂಗಂತ ಬಂದು ಕಮೆಂಟ್ ಹಾಕಿದ್ದಾರೆ, ನೀವು ಮಾಡಿ ಸ್ಟೇಟ್ಮೆಂಟ್ ತಪ್ಪು. ಏನಮ್ಮ ಸ್ಟೇಟ್ಮೆಂಟ್ ನಾನು ಮಾಡಿರೋ ತಪ್ಪು ಹೇಳು, ಏನು ಮಾಡಿದ್ದೀನಿ ಸ್ಟೇಟ್ಮೆಂಟ್ ತಪ್ಪು ಅಂತ? ನಾನು ಹೇಳಿರೋದು, ಇರೋ ತಟ್ಟೆಗೆ ಹಾಕೋ ಬದಲು ಇಲ್ಲದೆ ಇರೋ ಸ್ಮಾಲ್ ಬಿಸ್ನೆಸ್ ಅವ್ರು ಯಾರು ಇರ್ತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳೋದು ನಾನು. ಅದನ್ನ ಅರ್ಥ ಮಾಡ್ಕೊಳ್ದೆ ಬಂದು ಕಮೆಂಟ್ ಮಾಡ್ತೀರಲ್ವಾ. ಸ್ಟೇಟ್ಮೆಂಟ್ ಏನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ಅದನ್ನ ಹಾಕ್ಬಿಟ್ಟು ಮಾಡಿ. ಸೋ ಕಾಲ್ ಡ್ಯಾಶ್ ಅಂತ ಏನಾದರೂ ಮಾಡಿದೀನಾ? ಹೆಸರನ್ನ ಬಳಸಿದೀನಾ? ಬೇರೆ ಪೇಜಸ್, ದೊಡ್ಡ ಪೇಜಸ್ ಅಂತ ಹೇಳಿರೋದು. ಓಕೆ, ಅದರಲ್ಲೂ ನಾನು ಒಂದು ಪೇಜನ್ನು ಮೆನ್ಷನ್ ಮಾಡಿಲ್ಲ. ಅರ್ಥ ಮಾಡಿಕೊಂಡು ಸೆನ್ಸ್ ಇಟ್ಕೊಂಡು ಕಮೆಂಟ್ ಮಾಡಿ. ಒಳ್ಳೊಳ್ಳೆ ಕಮೆಂಟ್ ಮಾಡೋರ್ಗೆ ಹೋಗಿ ನಾನು ಎಷ್ಟು ಚೆನ್ನಾಗಿ ರಿಪ್ಲೈ ಮಾಡ್ತೀನಿ ಗೊತ್ತಾ. ಬ್ಯಾಡ್ ಕಮೆಂಟ್ ಯಾರು ಮಾಡ್ತಿರೋ ಅವ್ರಿಗೆಲ್ಲ ಹಿಂಗೆ ಇರುತ್ತೆ ನನ್ನ ಆನ್ಸರು. ನಾನು ಸೈಲೆಂಟ್ ಆಗಿರೋಕ್ಕೂ ಸರಿ, ಸೈಲೆಂಟ್ ಆಗಿದ್ದು ಗೌರಿದೇವಿ ಆಗೋಕ್ಕೂ ಸರಿ, ಕೋಪ ಬಂದರೆ ಕಾಳಿದೇವಿ ಆಗೋಕ್ಕೂ ಸರಿ, ನಂಗೆ ಮುಲಾಜೆ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾರಿಗಳು. ನಂಗೆ ನೋಡಿದ ತಕ್ಷಣ ಗೊತ್ತಾಯ್ತು ಸ್ಯಾರೀಸ್ ಅಂತ. ಸೊ 1 2 3 4 ಸ್ಯಾರೀಸ್. ಓ ಮೈ ಗಾಡ್, ಹಬ್ಬಕ್ಕಿಂತ ಮುಂಚೆನೇ ಬಂದಿದ್ರೆ ಆರಾಮ್ಸೆ ಉಟ್ಕೋಬೋದಾಗಿತ್ತು ಗೈಸ್. ನೋಡಿ ಎಷ್ಟು ಸೀರೆ ಇದೆ. ನನಗೆ ಸೀರೆ ಕಂಡ್ರೆ ಒಂಥರ ಹುಚ್ಚು ಗೈಸ್. ನನಗೆ ಅವಾಗಿಂದನೂ ಸೀರೆ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ. ಅಯ್ಯೋ 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 ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ. ಇದು ಮಾತ್ರ ಲಿಂಕನ್ನು ನಾನು ಶೇರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಇದು ನಾನೇ ಪರ್ಚೇಸ್ ಮಾಡಿರೋ ಅಂಥದ್ದು. ನನಗಿಷ್ಟ ಆಗಿ ಒಂದು ಪೇಜಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥದ್ದು. ಅವ್ರದ್ದು ಡೀಟೇಲ್ಸ್ ಹಾಕೋ ಹಾಗಿಲ್ಲ, ಯಾಕಂದರೆ ಅದು ಒಂದು ರೀತಿ ಪ್ರಮೋಷನ್ಸ್ ಥರ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಇದ್ರ ಲಿಂಕ್ ಹಾಕೋದಿಲ್ಲ. ಈ ಡ್ರೆಸ್ ಏನಿದೆಯಲ್ಲ ಲಿಂಕು, ವಿಷ್ಣುಪ್ರಿಯಾ ಅವರ ಫ್ಯಾಷನ್, ಅದನ್ನ ನಾನು ಮೆನ್ಷನ್ ಮಾಡ್ತೀನಿ. ಸೊ ಇದಿಷ್ಟು ಸ್ಯಾರಿಗಳು. ಸೀರಿಯಸ್ಲಿ ನನಗೆ ಇದು ಓಪನ್ ಮಾಡೋಕ್ಕೆ ಮನಸ್ಸಿಲ್ಲ, ಇದನ್ನ ಶೇರ್ ಮಾಡೋಕ್ಕೂ ಮನಸ್ಸಿಲ್ಲ. ಬಟ್ ಕಲರ್ಸ್ ಮಾತ್ರ ತೋರಿಸ್ಬಿಡ್ತೀನಿ. ಇದು ಗ್ರೀನ್ ಕಲರ್, ಇದೊಂದು ರೀತಿ ಬ್ಲೂ ಕಲರು. ಅಯ್ಯೋ, ಇದು ನಾಳೆಗೆ ನಾನು ಉಟ್ಕೊಳ್ಳೋಕೆ ಸರಿ ಹೋಗುತ್ತೆ ಗೈಸ್. ಇದಕ್ಕೆ ಗೋಲ್ಡ್ ಕಲರ್ ಬ್ಲೌಸ್ ಹಾಕ್ತೀನಿ, ಯಾಕಂದರೆ ನಾಳೆ ರಾಯಲ್ ಬ್ಲೂ ಅಲ್ವಾ, ನವರಾತ್ರಿಗೆ ಹೊಸ ಸೀರೆ ರಾಯಲ್ ಬ್ಲೂ ಕಲರ್. ಇದನ್ನೇ ನಾಳೆ ಉಟ್ಕೋತೀನಿ ನಾನು. ಸೊ ಇದು ಬಂದ್ಬಿಟ್ಟು ಮೆರೂನ್ ಕಲರ್ ಸ್ಯಾರಿ, ಮೆರೂನ್ ಕಲರು. ಈ ಥರದ ಕಲರ್ ನನ್ನ ಹತ್ರ ಇರಲಿಲ್ಲ. ಓ ಮೈ ಗಾಡ್, ಸೀರಿಯಸ್ಲಿ ಐ ಲವ್ ದಿಸ್ ಸ್ಯಾರೀಸ್ ಆ್ಯಂಡ್ ಆಲ್ಸೋ ದಿಸ್ ಡ್ರೆಸ್ ಆಲ್ಸೋ. ತುಂಬಾ ಚೆನ್ನಾಗಿದೆ. ಕೆಳಗಡೆ ಇರೋದು ಮಾತ್ರ ಲಿಂಕ್ ಕೇಳಬೇಡಿ, ಇದ್ರದ್ದು ಮಾತ್ರ ಲಿಂಕ್ ಕೊಡ್ತೀನಿ. ಆಮೇಲೆ ಇದ್ರ ವೇರ್ ಮಾಡಿರೋದು ಲುಕ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋನ ಶೇರ್ ಮಾಡ್ತೀನಿ, ಸೊ ದಟ್ ನೀವು ಅಲ್ಲಿ ನೋಡ್ಕೋಬಹುದು ಅಂತ ಹೇಳ್ತಾ, ಇವತ್ತಿನ ಶಾಪಿಂಗ್ ಹಾಲ್ ಯಾರಿಗೆಲ್ಲ ಸೀರೆ ಇಷ್ಟ ಅವರಂತೂ ಡೆಫಿನೆಟ್ಲಿ ವಿಡಿಯೋಗೆ ಲೈಕ್ ಮಾಡದೆ ಹೋಗೋ ಹಾಗಿಲ್ಲ. ಇಷ್ಟು ಸೀರೆಯಲ್ಲಿ, ಈ ಡ್ರೆಸ್ಸಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು, ಇದಾ ಯಾವುದು ಅಂತ ಕಮೆಂಟ್ ಮಾಡಿ. ಆಮೇಲೆ ಈ ಸತಿ ಗೌರಿ ಹಬ್ಬಕ್ಕೆ ಈ ಸೀರೆಯಲ್ಲಿ ಒಂದು ಸೀರೆನ ನಿಮ್ಮೆಲ್ಲರಿಗೂ ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆ ದೇವರು ನನಗೆ 15,000 ಸಬ್ಸ್ಕ್ರೈಬರ್ ಇದ್ದಾರೆ. ಅಷ್ಟು ಜನಕ್ಕೆ ಕೊಡೋಕ್ಕಾಗದೇ ಇರೋಷ್ಟು ಶಕ್ತಿ ಕೊಟ್ಟಿರ್ಬೋದು, ಆದರೆ ಒಬ್ರಿಗೆ ಇಬ್ಬರಿಗೆ ಕೊಡೋ ಶಕ್ತಿ ಅಂತೂ ಕೊಟ್ಟಿದ್ದಾನೆ. ಸೊ ಈ 4 ಸೀರೆಯಲ್ಲಿ ಒಂದು ಸೀರೆನ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾರಿಗಾದರೂ
ಗೌರಿ ಹಬ್ಬದ ಬಾಗಿನ ರೂಪದಲ್ಲಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ನನ್ನ ಥಾಟ್ಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸೊ ಓಕೆ ಅಕ್ಕ ಮಾಡಿ ಅಂತ ಹೇಳಂಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ಥರದೊಂದು ಅಂದ್ಕೊಂಡಿದ್ದೀನಿ ಮೈಂಡಲ್ಲಿ, ಈ ನವರಾತ್ರಿ ಅಷ್ಟೊತ್ತಿಗೆ ನಿಮಗೆ ಕಳ್ಸೋಣ ಅಂತ ಹೇಳಿ. ಮಾಡಿ ಅಂತ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ದಯವಿಟ್ಟು. ನನಗೆ ನಿಮ್ಮ ಫೀಡ್ಬ್ಯಾಕ್ ಬೇಕು, ಯಾಕಂದರೆ ಎಷ್ಟೊಂದು ಪ್ರಯತ್ನ ಪಟ್ಟಿದ್ದೀನಿ. ಸೊ ಬಟ್ ಆಗಿಲ್ಲ. ಈ ಸತಿ ನಿಮ್ಮನ್ನ ಕೇಳ್ತಾ ಇದ್ದೀನಿ, ಗಿವ್ ಅವೇ ಅಂತಲೂ ಹೇಳೋಕ್ಕಾಗಲ್ಲ, ಗೌರಿ ಹಬ್ಬದ ಬಾಗಿಣ ಅಂತ ಅಂದ್ಕೊಳ್ಳಿ, ತಾಯಿ ಮನೆಯಿಂದ ಬರೋ ಬಾಗಿಣ ಅಂತಲೇ ಅಂದ್ಕೊಳ್ಳಿ. ಒಬ್ಳು ಅಕ್ಕ ಆಗಿ ಅಥವಾ ಒಬ್ಳು ತಂಗಿ ಆಗಿ ನಿಮ್ಮ ತವ್ರ ಮನೆಯಿಂದನೇ ನಾನೇ ಕಳಿಸಿದ್ದೀನಿ ಅಂತ ಯಾರಿಗಾದ್ರೂ ತುಂಬ ನೆಸೆಸಿಟಿ ಇದೆ ಅಕ್ಕ, ನನಗೂ ತವ್ರ ಮನೆ ಬಾಗಿನ ಬರೋದಿಲ್ಲ ಅಂತ ಅನ್ನೋರು ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಾನು ಕಮೆಂಟಲ್ಲಿ ಒಬ್ಬಿಬ್ಬರನ್ನಾದರೂ ಸೆಲೆಕ್ಟ್ ಮಾಡ್ಬೋದು, ಒಬ್ಬರನ್ನಾದರೂ. ಸೊ ಅವ್ರಿಗೆ ನಾನು ಇನ್ಸ್ಟಾಗ್ರಾಮಲ್ಲಿ ನಾನೇ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಡ್ರೆಸ್ ತಗೊಂಡು ನಾನು ಇದನ್ನು ಕಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಈ ನನ್ನ ಒಂದು ಹೊಸ ಪ್ರಯತ್ನಕ್ಕೆ ಏನು ಹೇಳ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಅಯ್ಯೋ ಬೇಡಕ್ಕ ಇವೆಲ್ಲ ಸುಮ್ಮನೆ ಯಾಕೆ ಅಂದಾದರೆ ನಾನು ನಿಜವಾಗ್ಲೂ ಮಾಡೋದಿಲ್ಲ. ನನ್ನ ಮೈಂಡಿಗೆ ಯಾಕೋ ಬಂತು ಈ ಥಾಟ್ ಮಾಡೋಣ ಅಂತ. ಸೊ ಓಕೆ ಮಾಡಿ ಅಂತಂದರೆ ನಾನು ಮಾಡ್ತೀನಿ, ಇಲ್ಲ ಅಂದರೆ ಬೇಡ ಗೈಸ್, ಓಕೆನಾ. ಸೊ ನಿಮ್ಮ ಒಂದು ಪರ್ಮಿಷನ್ ಇಲ್ಲದೆ ನಾನು ಈ ಕೆಲಸ ಮಾಡೋದು ತಪ್ಪಾಗತ್ತೆ. ಸೊ ನನ್ನ 15,000 ಸಬ್ಸ್ಕ್ರೈಬರ್ ಏನಿದ್ದಾರೋ ನೀವೆಲ್ಲರೂ ನಂಗೆ ತುಂಬಾ ಮುಖ್ಯ. ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಗೌರಿ ಹಬ್ಬದ ಬಾಗಿನವನ್ನು ಕೊಡೋಣವಾ ಬೇಡವಾ ಅಂತ ಹೇಳಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಾನು ಡೆಫಿನೆಟ್ಲಿ ನಾಳೆ 3ನೇ ದಿನ, ನವರಾತ್ರಿ 3ನೇ ದಿನ ರಾಯಲ್ ಬ್ಲೂ ನಾನು ಉಟ್ಕೋತೀನಿ ಸ್ಯಾರಿನ, ಯಾವುದಾದ್ರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸ್ಗಳನ್ನು ಹಾಕ್ಕೊಂಡು. ಸೊ ಇದೊಂದು ಪ್ರಶ್ನೆ, ದಯವಿಟ್ಟು ಆನ್ಸರ್ ಮಾಡಿ. ನಿಮ್ಮ ಫೀಡ್ಬ್ಯಾಕ್ ನಂಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬೈ ಬಾಯ್.